ಇವತ್ತು ಈ ವಿಡಿಯೋ ನೋಡಿದ್ಮೇಲೆ ನೀವು ಸ್ಲೀಪ್ ಅಲ್ಲಿ ಎಕ್ಸ್ಪರ್ಟ್ ಆಗ್ತೀರಾ. ಅದ್ರಲ್ಲಿ ಮುಖ್ಯವಾಗಿ 3 ವಿಷಯಗಳ ಬಗ್ಗೆ ತಿಳ್ಕೊಳ್ಳೋಣ. ಫಸ್ಟ್ ಒನ್, ಯಾವ ಪೊಸಿಷನ್ ಅಲ್ಲಿ ಮಲಗಬೇಕು. ಸೆಕೆಂಡ್ ಒನ್, ಬೇಗ ನಿದ್ದೆ ಬರ್ಬೇಕಂದ್ರೆ ಏನ್ ಮಾಡ್ಬೇಕು. ಅಂಡ್ ಥರ್ಡ್ ಒನ್, ಅಸಲಿ ನಾವು ಎಷ್ಟು ಗಂಟೆ ಮಲಗಿದ್ರೆ ನಮ್ಮ ಆರೋಗ್ಯಕ್ಕೆ ಒಳ್ಳೇದು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ಸೊ ಹಾಯ್, ಹಲೋ ಅಂಡ್ ವೆಲ್ಕಮ್ ಟು ಫ್ಯಾಕ್ಟ್ಸ್. ಮೊದಲು ನಮ್ಗೆ ನಿದ್ದೆ ಯಾಕಷ್ಟು ಮುಖ್ಯ ಗೊತ್ತಾ? ನಾವು ಆ ದಿನದಲ್ಲಿ ಎಷ್ಟು ಆಕ್ಟಿವ್ ಆಗಿದೀವಿ, ಎಷ್ಟು ಫೋಕಸ್ ಆಗಿದೀವಿ, ಅಂಡ್ ನಮ್ ಪರ್ಫಾರ್ಮೆನ್ಸ್ ಹೇಗಿದೆ, ಅಂಡ್ ನಮ್ ಫೇಸ್ ಮೇಲಿರೋ ವಿಂಕಲ್ಸ್ ಇವೆಲ್ಲವೂ ನಮ್ಮ ನಿದ್ದೆ ಮೇಲೆನೆ ಡಿಪೆಂಡ್ ಆಗಿರುತ್ತೆ. ನಮ್ಗೆ ಹಾರ್ಟ್ ಡಿಸೀಸ್, ಮೆಮೊರಿ ಲಾಸ್ ಇಂತಹ ಬರ್ತಿದಾವಂದ್ರೆ ಅದಕ್ಕೆ ನಿದ್ದೆನೂ ಕೂಡ ಒಂದು ರೀಸನ್ ಆಗಿರುತ್ತೆ. ಸೊ ನಾವು ಯಾವ ಪೊಸಿಷನ್ ಅಲ್ಲಿ ಮಲಗಬೇಕು? ನಾರ್ಮಲಿ ನಾವು ಬ್ಯಾಕ್ ಪೊಸಿಷನ್ ಅಲ್ಲಿ ನಿದ್ದೆ ಹೋಗ್ತೀವಿ, ಅಂದ್ರೆ ಸ್ಟ್ರೈಟ್ ಮೇಲೆ ಆಕಾಶ ನೋಡ್ತಾ ಹಾಗೆ ಮಲಗ್ತೀವಿ. ಇನ್ನೊಂದು ಆನ್ ಸ್ಟಮಕ್ ಬೋರ್ಲ್ ಮಲಗೋದು, ಅಂಡ್ ಇನ್ನೊಂದು ಸೈಡ್ ಪೊಸಿಷನ್. 63% ಮಂದಿ ಈ ಸೈಡ್ ಪೊಸಿಷನ್ ಅಲ್ಲೇ ಮಲಗ್ತಿದ್ದಾರೆ. ಸೊ ಫಸ್ಟ್ ನಾವು ಈ ಸೈಡ್ ಪೊಸಿಷನ್ ಇಂದಾನೆ ಸ್ಟಾರ್ಟ್ ಮಾಡೋಣ. ಈ ಸೈಡ್ ಪೊಸಿಷನ್ ಅಲ್ಲಿ 2 ವಿಧವಾಗಿ ನಿದ್ದೆ ಹೋಗ್ತೀವಿ. ಒಂದು ಲೆಫ್ಟ್ ಸೈಡ್ ಅಂಡ್ ಇನ್ನೊಂದು ರೈಟ್ ಸೈಡ್. ನಮ್ಗೆ ಯಾವಾಗ್ಲಿಂದನೂ ಇರುವಂತಹ ಆಯುರ್ವೇದ ಅಂಡ್ ಡಾಕ್ಟರ್ಸ್ ಏನ್ ಹೇಳ್ತಿದಾರೆ ಅಂದ್ರೆ, ಲೆಫ್ಟ್ ಸೈಡ್ ಅಂದ್ರೆ ಎಡಗಡೆ ಮಲಗೋದ್ರಿಂದ ತುಂಬಾ ಒಳ್ಳೇದಂತ ಹೇಳ್ತಾರೆ. ಬಟ್ ಅದರಿಂದ ಇರೋ ಬಯಾಲಜಿಯನ್ನ ಈಗ ತಿಳ್ಕೊಳ್ಳೋಣ. ನಾವು ತಿಂದಿರುವಂತಹ ಆಹಾರವೆಲ್ಲ ಎಡಭಾಗಕ್ಕೆ ಹೋಗುತ್ತೆ. ಆ ತಿಂದಿರೋದನ್ನ ನಮ್ಮ ಹೊಟ್ಟೆಯೊಳಕ್ಕೆ ಆ ಒಂದು ಪೈಪ್ ದ್ವಾರ ಹೋಗುತ್ತೆ. ಅದನ್ನೇ ಈಸೋಫಾಗಸ್ ಅಂತಾರೆ. ನಮ್ಮ ಸ್ಟಮಕ್ ಒಂದು ಬೀನ್ ಶೇಪ್ ನಲ್ಲಿ ಇರುತ್ತೆ. ನಾವು ಮಲಗುವಂತಹ ಲೆಫ್ಟ್ ಹ್ಯಾಂಡ್ ಸೈಡ್ ನಲ್ಲಿ ಇರುತ್ತೆ. ಆ ಸಿಚುಯೇಷನ್ ಅಲ್ಲಿ ನಾವು ತಿಂದಿರೋ ಆಹಾರವೆಲ್ಲ ಈಸಿಯಾಗಿ ಜೀರ್ಣವಾಗುತ್ತೆ. ಅಂದ್ರೆ ನಮ್ಮ ಹೊಟ್ಟೆಯಲ್ಲಿರೋ ಆಸಿಡ್ಸ್ ಈಸೋಫಾಗಸ್ ಒಳಗೆ ಎಂಟರ್ ಆಗಲ್ಲ. ಒಂದ್ ವೇಳೆ ನೀವೇನಾದ್ರೂ ರೈಟ್ ಹ್ಯಾಂಡ್ ಸೈಡ್ ನಲ್ಲಿ ಮಲಗಿದ್ರೆ ನಮ್ ಬಾಡಿ ಹೀಗಿರುತ್ತೆ. ಆಗ ನಮ್ಮ ಆಸಿಡ್ಸ್ ಎಲ್ಲವೂ ಈಸೋಫಾಗಸ್ ಒಳಕ್ಕೆ ಈಸಿಯಾಗಿ ಹೋಗ್ಬಿಡುತ್ತೆ. ಇನ್ನ ಆಗ್ಲೇ ಎದೆ ಉರಿಯುವಂತಹದ್ದು ಬರ್ತಿರ್ತವೆ. ಸೊ ಆದ್ರಿಂದಾನೆ ನೀವು ಒಂದ್ ವೇಳೆ ಲೆಫ್ಟ್ ಹ್ಯಾಂಡ್ ಸೈಡ್ ಕಂಪ್ಲೀಟ್ಲಿ ಒಂದು 8 ಅವರ್ಸ್ ಮಲಗಿದೀರಾ ಅನ್ಕೊಳ್ಳಿ, ನಿಮ್ಮ ಬೆಸ್ಟ್ ಫ್ರೆಂಡ್ ಹಾರ್ಟ್ ತುಂಬಾ ಹೆಲ್ಪ್ ಮಾಡಿರೋರಾಗ್ತೀರಾ. ಯಾಕಂದ್ರೆ ನಮ್ಮ ಹಾರ್ಟ್ ಬಾಡಿ ಮೊತ್ತಕ್ಕೂ ಈಸಿಯಾಗಿ ಬ್ಲಡ್ ಸರ್ಕ್ಯುಲೇಟ್ ಮಾಡೋದಕ್ಕೆ ಲೆಫ್ಟ್ ಸೈಡ್ ಮಲಗಿ ಅದು ಪ್ರೋಸೆಸ್ ಈಸಿ ಮಾಡ್ಕೊಟ್ಟಿರ್ತಾರ ಅದಕ್ಕೆ. ಸೊ ನೆಕ್ಸ್ಟ್ ಒನ್, ನಾವು ನಾರ್ಮಲ್ ಆಗಿ ಸ್ಟ್ರೈಟ್ ಆಗಿ ಆಕಾಶ ನೋಡ್ತಾ ಮಲಗೋದ್ರಿಂದ ನಮ್ ಬಾಡಿ ಪಾರ್ಟ್ಸ್ ಯಾವುದೇ ರೀತಿಯ ಎಕ್ಸ್ಟ್ರಾ ವರ್ಕ್ಸ್ ಮಾಡೋ ಕೆಲಸನೇ ಇರಲ್ಲ. ಅಂದ್ರೆ ಹೀಗ್ ಮಲಗೋದ್ರಿಂದ ಈ ಆರ್ಗನ್ಸ್ ಗೆ ಯಾವುದೇ ರೀತಿಯ ಉಪಯೋಗ ಇರಲ್ಲ. ಬಟ್ ನಮ್ಮ ಸ್ಪೈನ್ ಸ್ಟ್ರೈಟ್ ಆಗಿರುತ್ತೆ. ಇದರಿಂದ ಬ್ಯಾಕ್ ಪೈನ್, ನೆಕ್ ಪೈನ್, ಶೋಲ್ಡರ್ ಪೈನ್ ಯಾವೂ ಬರೋದಿಲ್ಲ. ಸೊ ಯಾರಾದ್ರೆ ಈ ಪೊಸಿಷನ್ ಅಲ್ಲಿ ಮಲಗ್ತಾರೋ ಅವ್ರಿಗೆ ಗೊರಕೆ ಅನ್ನೋದು ತುಂಬಾ ಜಾಸ್ತಿನೇ ಬರುತ್ತೆ. ಇನ್ನ ನೆಕ್ಸ್ಟ್ ಪೊಸಿಷನ್ ಬಂದು ಈ ಸ್ಟಮಕ್ ಮೇಲೆ ಮಲ್ಕೊಳ್ಳೋದು, ಅಂದ್ರೆ ಬೋರಲ್ ಮಲ್ಗೋದು. ಸೊ ಇದನ್ನೇ ವರಸ್ಟ್ ಸ್ಲೀಪಿಂಗ್ ಪೊಸಿಷನ್ ಅಂತಾರೆ. ನಮ್ಮಲ್ಲಿ ಕೆಲವರು ಹೀಗೆ ಮಲಗ್ತಿರ್ತಾರೆ. ಅಂಡ್ ಇದರಿಂದ ಬ್ಯಾಕ್ ಪೈನ್, ನೆಕ್ ಪೈನ್ ಬೇಗ ಬರ್ತವೆ. ನಮ್ಮ ಹಾರ್ಟ್ ಡೈಜೆಸ್ಟಿವ್ ಸಿಸ್ಟಮ್ ತುಂಬಾ ಜಾಸ್ತಿ ಹೊತ್ತು ಕೆಲಸ ಮಾಡ್ಬೇಕಾಗಿ ಬರುತ್ತೆ. ಅದರಿಂದ ಇನ್ನೂ ಎಕ್ಸ್ಟ್ರಾ ಎನರ್ಜಿ ಖರ್ಚಾಗುತ್ತೆ. ಇನ್ನ ಈ ಪೊಸಿಷನ್ ಅಲ್ಲಿ ಮಲಗೋದ್ರಿಂದ ಗೊರಕೆ ತುಂಬಾ ಕಡಿಮೆನೆ ಬರುತ್ತೆ. ಸೆಕೆಂಡ್ ಪಾಯಿಂಟ್, ಬೇಗ ನಿದ್ರೆ ಬರ್ಬೇಕಂದ್ರೆ ಏನ್ ಮಾಡ್ಬೇಕು? ನಿದ್ದೆ ಅನ್ನೋದು ಹಾರ್ಮೋನ್ಸ್ ಆಡೋ ಆಟ. ಇವೆರಡು ಹಾರ್ಮೋನ್ಸ್ ಇಂದಾನೆ ನಮ್ಮ ಸ್ಲೀಪ್ ಅನ್ನೋದು ಕ್ವಾಲಿಟಿ ಆಗಿರ್ಬೇಕಾರ್ ಬ್ಯಾಡ್ ಆಗಿರ್ಬೇಕು ಅನ್ನೋದು ಡಿಸೈಡ್ ಆಗುತ್ತೆ. ಇನ್ನ ಅವೇ ಮೆಲೋಟೋನಿನ್ ಅಂಡ್ ಕಾರ್ಟಿಸಾಲ್. ಇನ್ನ ಈ ಮೆಲೋಟೋನಿನ್ ನ ಸ್ಲೀಪ್ ಹಾರ್ಮೋನ್ ಅಂತಾನೂ ಕರೀತಾರೆ. ಅಂಡ್ ಇದ್ರ ಬಗ್ಗೆ ಈಗಾಗಲೇ ಶಾರ್ಟ್ ವಿಡಿಯೋದಲ್ಲಿ ಹೇಳಿದೀನಿ. ಇಲ್ಲಿ ಯಾರಿಗಾದ್ರೆ ಮೆಲೋಟೋನಿನ್ ಲೆವೆಲ್ಸ್ ಕಡಿಮೆ ಇರ್ತಾವೋ ಅವ್ರಿಗೆ ಡಾಕ್ಟರ್ಸ್ ಮೆಲೋಟೋನಿನ್ ಟ್ಯಾಬ್ಲೆಟ್ಸ್ ಅನ್ನೋ ಕೊಡ್ತಾರೆ. ಅವನ್ನೇ ಸ್ಲೀಪ್ ಟ್ಯಾಬ್ಲೆಟ್ಸ್ ಅಂತಾರೆ. ಆದ್ರೆ ಅವುಗಳಿಂದ ಸೈಡ್ ಎಫೆಕ್ಟ್ಸ್ ತುಂಬಾನೇ ಬರ್ತವೆ. ಸೊ ನ್ಯಾಚುರಲ್ ಆಗಿ ಮೆಲೋಟೋನಿನ್ ಲೆವೆಲ್ಸ್ ಹೇಗೆ ಹೆಚ್ಚು ಮಾಡ್ಕೋಬೇಕಂದ್ರೆ, ಫಸ್ಟ್ ಒನ್, ಒಂದು ಡಾರ್ಕ್ ರೂಮ್ ಅಲ್ಲಿ ಮಲಗಬೇಕು. ಸೆಕೆಂಡ್ ಒನ್, ಕನ್ಸಿಸ್ಟೆಂಟ್ ಸ್ಲೀಪ್ ಅಂಡ್ ವೇಕ್ ಸೈಕಲ್, ಅಂದ್ರೆ ಒಂದೇ ಟೈಮ್ ಮಲಗಬೇಕು ಅಂಡ್ ಒಂದೇ ಟೈಮ್ ಎದ್ದೇಳ್ಬೇಕು. ಥರ್ಡ್ ಒನ್, ಎಕ್ಸರ್ಸೈಸ್, ರನ್ನಿಂಗ್, ವಾಕಿಂಗ್, ಯಾವ್ದಾದ್ರು ಫಿಸಿಕಲ್ ಆಕ್ಟಿವಿಟಿ ಮಾಡಬೇಕು. ಫೋರ್ತ್ ಒನ್, ಡೇ ಟೈಮ್ ನಲ್ಲಿ ಅಸಲಿಗೆ ಮಲಗಲೇಬಾರ್ದು. ಫಿಫ್ತ್ ಒನ್, ಬ್ಲೂ ಲೈಟ್. ಹಾರ್ವರ್ಡ್ ಯೂನಿವರ್ಸಿಟಿ ಅವರ ಸ್ಟಡಿ ಪ್ರಕಾರ ಏನಂತಿದ್ದಾರೆ ಅಂದ್ರೆ, ಬ್ಲೂ ಲೈಟ್ ನಿಂದ ಬಾಡಿಯಲ್ಲಿ ಕಾರ್ಟಿಸೋಲ್ ಲೆವೆಲ್ ಅನ್ನೋವು ತುಂಬಾ ಇರ್ತವೆ ಅಂಡ್ ಮೆಲೋಟೋನಿನ್ ಲೆವೆಲ್ಸ್ ಅನ್ನೋವು ತುಂಬಾ ಕಡಿಮೆ ಇರ್ತವೆ. ಆದ್ರೆ ನಾವು ಮೊಬೈಲ್ಸ್, ಲ್ಯಾಪ್ಟಾಪ್ಸ್, ಗ್ಯಾಡ್ಜೆಟ್ಸ್ ಇವೆಲ್ಲವೂ ಜಾಸ್ತಿ ಬ್ಲೂ ಲೈಟ್ ಅನ್ನೇ ರಿಲೀಸ್ ಮಾಡ್ತವೆ. ನಾವು 1 ಅವರ್ ಇದ್ರ ಮುಂದೆ ಕುತ್ಕೊಂಡ್ರೆ ನಾವು ಒಂದ್ ಅರ್ಧ ಗಂಟೆ ನಿದ್ದೆ ಕಳ್ಕೊಂಡಂಗೆ. ಸೊ ಅದರಿಂದ ಮೊಬೈಲ್ಸ್ ನಲ್ಲಿ ನೈಟ್ ಮೋಡ್ ಅನ್ನೋ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ಅದನ್ನ ಆನ್ ಮಾಡ್ಬೇಕು. ಇನ್ನ ಲ್ಯಾಪ್ಟಾಪ್ಸ್ ಅಲ್ಲಾದ್ರೆ f.lux ಅನ್ನೋ ಸಾಫ್ಟ್ವೇರ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಅಂಡ್ ಫೈನಲ್ ಆಗಿ ಥರ್ಡ್ ಒನ್, ಹೌ ಮಚ್ ಸ್ಲೀಪ್ ಡು ವಿ ನೀಡ್? ನಾವು ಎಷ್ಟೊತ್ತು ಮಲಗಬೇಕು ಅಂಡ್ ಎಷ್ಟೊತ್ತು ಮಲಗಿದ್ರೆ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು? ಇದ್ರ ಬಗ್ಗೆ ಎಕ್ಸ್ಪರ್ಟ್ಸ್ ಏನಂತಿದ್ದಾರೆ ಅಂದ್ರೆ, ನ್ಯೂ ಬಾರ್ನ್ ಬೇಬೀಸ್, ಆಗ ಹುಟ್ಟಿರುವಂತ ಇಂಚು 3 ಮಂತ್ಸ್ ಇರೋ ಚಿಕ್ಕ ಮಕ್ಕಳಾದ್ರೆ 14 to 17 ಅವರ್ಸ್ ಮಲಗಬೇಕು. ಅಂಡ್ 14 ರಿಂದ 17 ವರ್ಷ ಇರೋರು 8 to 10 ಅವರ್ಸ್ ನಿದ್ದೆ ಮಾಡಬೇಕು. ಅಂಡ್ 18 to 64 ಇರೋರು 7 ರಿಂದ 9 ಗಂಟೆ ನಿದ್ದೆ ಮಾಡಬೇಕು. ಇನ್ನ 65 ವರ್ಷಕ್ಕೂ ಹೆಚ್ಚಿರೋರಾದ್ರೆ 7 ರಿಂದ 8 ಗಂಟೆ ನಿದ್ದೆ ಮಾಡಬೇಕು. ಸೊ ಇದು ವಿಷಯ. ಸೊ ಗೈಸ್, ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದ್ರೆ ಜಸ್ಟ್ ಒಂದು ಲೈಕ್ ಮಾಡಿ. ಅಂಡ್ ಇದೇ ರೀತಿಯ ಇಂಟ್ರೆಸ್ಟಿಂಗ್ ವಿಡಿಯೋಸ್ ಬೇಕು ಅಂದ್ರೆ ಈ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ.